1951-52 ನಲ್ಲಾದಂತ ಚುನಾವಣೆಯಲ್ಲಿ ಮೌಲಾನಾ ಆಜಾದ್ ಅವರು ಚುನಾವಣೆ 20,000 ಓಟಲ್ಲಿ ಮತ್ತೆ ಆ ಕಡೆ ಈ ಕಡೆ ಆಯ್ತು ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ನೀವು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಹಾಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅನೇಕ ವಿಚಾರಗಳು. ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಅವರು 3.5 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ. ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ 4 ಲಕ್ಷ ಮತಗಳಿಂದ ಗೆಲ್ತಾರೆ. ಆಮೇಲೆ ಇದುವರೆಗೂ ಕೂಡ ಮೋದಿ ಅಲೆ ಬಂದ ಮೇಲೆ ಕೂಡ ಮಮತಾ ಬ್ಯಾನರ್ಜಿನ ಸೋಲಿಸಲಿಕ್ಕಾಗಿಲ್ಲ, ಸ್ಟಾಲಿನ್ ಸೋಲಿಸಲಿಕ್ಕಾಗಿಲ್ಲ, ಪಿಣರಾಯಿ ವಿಜಯನ್ ಸೋಲಿಸಲಿಕ್ಕಾಗಿಲ್ಲ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಲಿಕ್ಕಾಗಿಲ್ಲ. ಕೇರಳದಲ್ಲಿ, ದಕ್ಷಿಣ ಭಾರತದಲ್ಲಿ ನೀವು 136 ಲೋಕಸಭಾ ಎಲೆಕ್ಷನ್ ಮುಗಿದ್ಮೇಲೆ ಕೂಡ ಸ್ವಾತಿ ವೋಟ್ ಚೋರಿಯನ್ನು ಬಬಲ್ ಇದೆಯಲ್ಲ, ವೋಟ್ ಚೋರಿಯನ್ನು ಬಬಲ್ ಇದೆಯಲ್ಲ. ಒಂದ್ ನಿಮಿಷ ಸ್ವಾತಿ ಅವರೇ, ನೀವು ಆಗ್ಲೇ ಮಾತಾಡ್ಬಿಟ್ರಿ. ನಾನು ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಸಿಎಂ ಇಬ್ರಾಹಿಂ ಆಪಾದನೆ ಮಾಡ್ತಾರೆ ಸಿದ್ದರಾಮಯ್ಯ ಮೇಲೆ. 3,000 ವೋಟ್ ಚೋರಿ ಮಾಡಿದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಸಿಎಂ ಇಬ್ರಾಹಿಂ. ಅದಕ್ಕೆ ರಾಹುಲ್ ಗಾಂಧಿ ಹತ್ರ ಉತ್ತರ ಇಲ್ಲ. ರಾಹುಲ್ ಗಾಂಧಿ ಹತ್ರ ಸಿಎಂ ಇಬ್ರಾಹಿಂ ಉತ್ತರ ಇಲ್ಲ. ಆಯ್ತಾ? ಸಿಎಂ ಇಬ್ರಾಹಿಂ ಉತ್ತರ ಇಲ್ಲ. ಇನ್ನೊಂದೇನು ಗೊತ್ತಾ, ನಾವು ಕೆಲಸ ಮಾಡ್ಕೊಂಡು ಬಂದಿರೋರು. ನಿಮ್ಗೆ ಅವಕಾಶ ಕೊಡ್ತೀನಿ. ಒಂದೇ ನಿಮಿಷ ಕೈಂಡ್ ರಿಕ್ವೆಸ್ಟ್. ನಮ್ಮ ವೀಕ್ಷಕರಿಗೆ ವಿಷಯಗಳು ಕ್ಲೀನ್ ಆಗಿ ತಲುಪಲಿ ಅನ್ನೋ ಕಾರಣಕ್ಕೆ ಇಬ್ಬರಿಗೂ ಮನವಿ. ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ. ಇಬ್ರು ಮಾತಾಡಿದ್ರೆ ನಿಮ್ ಎನರ್ಜಿ ವೇಸ್ಟ್ ಆಗುತ್ತೆ, ನಮ್ ವೀಕ್ಷಕರ ಸಮಯ ವೇಸ್ಟ್ ಆಗುತ್ತೆ. 30 ಸೆಕೆಂಡ್ ಮುಗಿಸಿ ಸರ್, ಅದಾದ್ಮೇಲೆ ಸ್ವಾತಿ ಕೌಂಟರ್ ಕೊಡ್ತಾರೆ. ಗ್ರೌಂಡ್ ಕೆಲಸ ಮಾಡ್ಕೊಂಡ್ ಬಂದಿದೀವಿ ನೋಡಿ. ಎಲ್ಲಾ ಕಾರ್ಯಕರ್ತರದ್ದು ಮತ್ತೆ ಯಾರ ಚಿಕ್ಕಪುಟ್ಟ ಲೀಡರ್ಗಳಿಂದ ದೊಡ್ಡ ಲೀಡರ್ ವರೆಗೂ ಜವಾಬ್ದಾರಿ ಇರುತ್ತೆ. ಯಾರಾದ್ರೂ ಡಬಲ್ ಎಂಟ್ರಿ ಆಗಿದ್ರೆ, ಡಬಲ್ ವೋಟ್ ಆಗಿದ್ರೆ ಅಥವಾ ಶಿಫ್ಟ್ ಆಗಿದ್ರೆ ಇದನ್ನೆಲ್ಲಾನು ಸಹ ಸರಿ ಮಾಡಿಸ್ತಕ್ಕಂಥದ್ದು. ಅದಕ್ಕೆ ನಾವು BLO ಅಂತೀವಿ. ಈಗ ಅಕಸ್ಮಾತ್ ಯಾರೋ ಒಂದು 4-5 ಜನ ಉಳ್ಕೊಂಡ್ಬಿಟ್ಟಿರ್ತಾರೆ, ಅದನ್ನೇ ಎಕ್ಸಾಂಪಲ್ ಇಟ್ಕೊಂಡು ವೋಟ್ ಚೋರಿ ಅಂತ ಹೇಳಿದ್ರೆ ಏನ್ ಅರ್ಥ ಇದು? ಅದಕ್ಕೋಸ್ಕರ ಸ್ವಲ್ಪ ನೈಜತೆ, ಅದಕ್ಕೆ ಗ್ರೌಂಡ್ಗೆ ಹೋಗಿ ಕೆಲಸ ಮಾಡಿ. ಅದಾದ್ಮೇಲೆ ನೀವು ಬಂದು ಮಾತಾಡಿ. ನೀವು ಆಕ್ಚುಲಿ ಇದೆಲ್ಲ ಪ್ರೊಸೆಸಸ್ನ ಮಾಡ್ಕೊಂಡ್ ಬಂದಿರೋದು ಕಾಂಗ್ರೆಸ್ ಅವರು. ಅದಾದ್ಮೇಲೆ ಇವತ್ತು ಸರಿ ಮಾಡಬೇಕು, SIR ತರ್ತೀವಿ ಅಂತ ಹೇಳಿದ್ರೆ ನೀವು ಹೇಳ್ತೀರಾ ಬೇಡ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನೈಜಕತೆ ಬನ್ನಿ. ನೋಡಿ, ಒಂದೇ ಹೇಳ್ತೀನಿ ಕೇಳಿ. ಇಲ್ಲಿ ಕಾಮಲ ಕಣ್ಣನ್ಗೆ ಲೋಕಪಾಲ ಹತ್ರ ಮಾತಾಡಬೇಡಿ. ನೀವು ವೋಟ್ ಚೋರಿ ಮಾಡಿರೋದು ನಾವು ಮಾಡಿಲ್ಲ, ನಾವು ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಆಯ್ತು, ಇವಾಗ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಮತದಾನ ಪ್ರಕ್ರಿಯೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಅನುಮಾನ ಬಂದಿದ್ರೆ ವಾಟ್ಸ್ ರಾಂಗ್ ಹೇಳಿ ಸ್ವಾತಿ. ಅಫಿಡವಿಟ್ ಕೊಟ್ರೆ ಆಮೇಲೆ ಅರ್ಥ ಆಗುತ್ತೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಅವ್ರು ಮೆನ್ಷನ್ ಮಾಡ್ತಿದ್ರು, ವೋಟ್ ಚೋರಿ ಅಂತ ಹೇಳಿದ್ರಿ, ಆಮೇಲೆ ವಿದೇಶಕ್ಕೆ ಹೋಗ್ಬಿಟ್ರಿ ಅಂತ. ನಾವು ವೋಟ್ ಚೋರಿ ಅಂತ ಯಾವುದೋ ಒಂದು ಇಡೀ ದೇಶದಲ್ಲಿ ವೋಟ್ ಚೋರಿ ಆಗೋಗಿದೆ, ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಚೋರಿ ಆಗೋಗಿದೆ, ಇಲ್ಲಿ ವೋಟ್ ಚೋರಿ ಆಗೋಯ್ತು, ಅಲ್ಲಿ ವೋಟ್ ಚೋರಿ ಆಗೋಯ್ತು, ಚುನಾವಣೆಗಳೇ ಮಾರ್ಪಾಡಾಗ್ಬಿಡ್ತು ಅನ್ನುವಂತಹ ಯಾವುದೇ ಒಂದು ವಿಚಾರವನ್ನ ಸ್ಟೇಟ್ಮೆಂಟ್ ಹರಿಯಾಣದ ಬಗ್ಗೆ ನಾವು ಬಹಳ ಸ್ಪಷ್ಟವಾಗಿ ದುರ್ಬಳಕೆ ಆಗಿದೆ ಅಂತ ನಾವು ಹೇಳದ ಮೇಲೂ ಕೂಡ ನಾವು ವಿ ಆರ್ ನಾಟ್ ಆಕ್ಚುಲಿ ನಾವು ಇಡೀ ಪ್ರಕ್ರಿಯೆಯಲ್ಲೇ ಲೋಪ ಇದೆ ಅಂತ ಹೇಳ್ತಾರೆ ಕೆಲ ಕ್ಷೇತ್ರಗಳಲ್ಲಿ. ಏನ್ ಗೊತ್ತಾ, ಒಂದು ಡಬ್ಬದಲ್ಲಿ ಚಕ್ಲಿ ಇದ್ರೆ ನೀವು 2, 3, 4 ಚಕ್ಲಿ ಖಾಲಿ ಮಾಡ್ಬಿಟ್ರೆ ಅದು ಗೊತ್ತಾಗ್ಬಿಡುತ್ತೆ. ಒಂದು 10-20 ಚಕ್ಲಿ ಇತ್ತು, ಅದ್ರಲ್ಲಿ ಒಂದು 10 ಚಕ್ಲಿ ಖಾಲಿ ಆಯ್ತು ಅಂತ. ಆದ್ರೆ ಈ ಚಕ್ಲಿ ಮಧ್ಯ ಮಾತ್ರ ಮುರ್ಕೊಂಡು ಹೋದ್ರೆ ಚಕ್ರಗಳಷ್ಟೇ ಇರುತ್ತೆ, ಚಕ್ಲಿ ಅಷ್ಟೇ ಇರುತ್ತೆ. ವೋಟ್ ಚೋರಿ ಬಗ್ಗೆ ಗೊತ್ತಿದ್ರೆ ಒಂದು ಆರೋಪ ಏನಂದ್ರೆ ನಿಮ್ಮ ಮೇಲೆ ಇರೋ ಕಾಂಗ್ರೆಸ್ ಮೇಲೆ ಇರುವಂತ ಆರೋಪ ಏನಂತಂದ್ರೆ ವೋಟ್ ಚೋರಿ ಆಗಿದೆ ಅಂತ ಕನ್ಫರ್ಮೇಶನ್ ಇದ್ದಾಗ ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ಅದನ್ನ ಪ್ರಸ್ತಾಪ ಮಾಡಿದ್ರಿ? ಮೊದಲು ಕೂಡ ಪ್ರಸ್ತಾಪ ಮಾಡಬಹುದಿತ್ತು. ಆಮೇಲೆ ಯಾವ್ದೋ ಮಾಡೆಲ್ ಫೋಟೋ ಯೂಸ್ ಮಾಡ್ತೀರಿ, ಅವ್ರಿಗೆ ನಮಗೆ ಸಂಬಂಧನೇ ಇಲ್ಲ. ಆ ಎಮ್ಮನ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದೇ ಯಾಕೆ ಅಂತ ಅಲ್ಲ, ನಿಮಗೆ ಕನ್ಫರ್ಮೇಶನ್ ಇದ್ರೆ ಮೊದಲು ಅದನ್ನ ಪ್ರಸ್ತಾಪ ಮಾಡಬಹುದು. ಉದ್ದೇಶ ಏನು ಅಂತ ಅಲ್ಲ, ಉದ್ದೇಶ ಏನು ಅಂತ ನಾವು ಪ್ರಶ್ನೆ ಮಾಡ್ತಿಲ್ಲ. ಆರೋಪ ಇದೆ ಅಲ್ಲ ನಿಮ್ಮ ಮೇಲೆ ಆರೋಪ ಇದೆ. 1951-52 ನಲ್ಲಾದಂತ ಚುನಾವಣೆಯಲ್ಲಿ
ಮೌಲಾನಾ ಆಜಾದ್ ಅವರು ಅವತ್ತಿನ ದಿನ ಸೋತೋಗಿರ್ತಾರೆ ಹೇಳಿ, ಚುನಾವಣೆ. ಅದರ ಒಂದ್ ನಿಮಿಷ ತುಲನೆ ಅಕ್ಕ, ಆದ ಒಂದ್ ನಿಮಿಷ ನಂತರದಲ್ಲೇ ಅಕ್ಕ. ಇವತ್ತಿನ ದಿನ ಒಂದ್ ನೀವು ನಿಮಿಷ ಅದನ್ನ ಅಕ್ಕ, ಒಂದ್ ನಿಮಿಷ ಓದೋದಕ್ಕೆ ಅಕ್ಕ. ಸಾಧ್ಯ ಆಗಿರೋದು. 20,000 ಇಲ್ಲ ಓಟಲ್ಲಿ ಅಂದಿದ್ರೆ ಅದನ್ನ ಓದಕ್ಕೂ ಸಾಧ್ಯ ಆಗಿಲ್ಲ ಮತ್ತೆ ಇವತ್ತಿನ ಆ ದಿನ. ಕಡೆ ಈ ಕಡೆ ಆಯ್ತು ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ನೀವು ಅಂಬೇಡ್ಕರ್ ಅನ್ನು ಸೋಲಿಸಿದ್ದು ಹಾಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅನೇಕ ವಿಚಾರಗಳು. ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಅವರು 3.5 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ. ಅವ್ರ ಸಹೋದರಿ ಪ್ರಿಯಾಂಕಾ ವಾದ್ರಾ 4 ಲಕ್ಷ ಮತಗಳಿಂದ ಗೆಲ್ತಾರೆ. ಆಮೇಲೆ ಇದುವರೆಗೂ ಕೂಡ ಮೋದಿ ಅಲೆ ಬಂದ ಮೇಲೆ ಕೂಡ ಮಮತಾ ಬ್ಯಾನರ್ಜಿನ ಸೋಲಿಸ್ಲಿಕ್ಕಾಗಿಲ್ಲ, ಸ್ಟಾಲಿನ್ ಸೋಲಿಸ್ಲಿಕ್ಕಾಗಿಲ್ಲ, ಪಿಣರಾಯಿ ವಿಜಯನ್ ಸೋಲಿಸ್ಲಿಕ್ಕಾಗಿಲ್ಲ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಕ್ಕಾಗಲ್ಲ ಕೇರಳದಲ್ಲಿ. ದಕ್ಷಿಣ ಭಾರತದಲ್ಲಿ ನಾವು ಇಡೀ ದೇಶದಲ್ಲಿ vote ಚೋರಿ ಬಗ್ಗೆ ನೀವು ಮಾತಾಡ್ತಿಲ್ಲ. 136 ಲೋಕಸಭಾ ಎಲೆಕ್ಷನ್ ಮುಗಿದ್ಮೇಲೆ ಕೂಡ ಹೇಳಿ ತೆಗೆದು ಸ್ವಾತಿ, ಒಂದ್ ನಿಮಿಷ ಮಾತಾಡ್ಲಿ ತಾಳೆ. ಹಿರಿಯರು ಮಾತಾಡ್ಲಿ, ಹಿರಿಯರು ಮಾತಾಡ್ಲಿ. ಅವ್ರು ಮಾತಾಡೋದು ನಾನು ಸೈಲೆಂಟ್ ಆಗ್ಬಿಟ್ಟೆ. ನೋಡಿ, ವೋಟ್ ಚೋರಿಯನ್ನು ಬಬಲ್ ಇದೆಯಲ್ಲ, ವೋಟ್ ಚೋರಿ ಅನ್ನೋ ಬಬಲ್ ಇದೆಯಲ್ಲ. ಒಂದ್ ನಿಮಿಷ ಸ್ವಾತಿ ಅವರೇ, ನೀವು ಆಗ್ಲೇ ಮಾತಾಡ್ಬಿಟ್ರಿ. ನಾನು ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಸ್ವಾತಿ ಅವರೇ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಸಿಎಂ ಇಬ್ರಾಹಿಂ ಆಪಾದನೆ ಮಾಡ್ತಾರೆ ಸಿದ್ದರಾಮಯ್ಯ ಮೇಲೆ. 3,000 ವೋಟ್ ಚೋರಿ ಮಾಡಿದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಸಿಎಂ ಇಬ್ರಾಹಿಂ. ಅದಕ್ಕೆ ರಾಹುಲ್ ಗಾಂಧಿ ಹತ್ರ ಉತ್ತರ ಇಲ್ಲ. ರಾಹುಲ್ ಗಾಂಧಿ ಹತ್ರ ಸಿಎಂ ಇಬ್ರಾಹಿಂ ಹತ್ರ ಉತ್ತರ ಇಲ್ಲ. ಆಯ್ತಾ? ಸಿಎಂ ಇಬ್ರಾಹಿಂ ಉತ್ತರ ಇಲ್ಲ. ಇನ್ನೊಂದೇನ್ ಗೊತ್ತಾ, ನಾವು ಕೆಲಸ ಮಾಡ್ಕೊಂಡು ಬಂದಿರೋರು. ನಿಮ್ಗೆ ಅವಕಾಶ ಕೊಡ್ತೀನಿ. ಒಂದೇ ನಿಮಿಷ ಕೈಂಡ್ ರಿಕ್ವೆಸ್ಟ್. ನಮ್ಮ ವೀಕ್ಷಕರಿಗೆ ವಿಷಯಗಳು ಕ್ಲೀನ್ ಆಗಿ ತಲುಪಲಿ ಅನ್ನೋ ಕಾರಣಕ್ಕೆ ಇಬ್ಬರಿಗೂ ಮನವಿ. ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ. ಇಬ್ರು ಮಾತಾಡಿದ್ರೆ ನಿಮ್ ಎನರ್ಜಿ ವೇಸ್ಟ್ ಆಗುತ್ತೆ, ನಮ್ ವೀಕ್ಷಕರ ಸಮಯ ವೇಸ್ಟ್ ಆಗುತ್ತೆ. 30 ಸೆಕೆಂಡ್ ಮುಗಿಸಿ ಸರ್, ಅದಾದ್ಮೇಲೆ ಸ್ವಾತಿ ಕೌಂಟರ್ ಕೊಡ್ತಾರೆ. ಗ್ರೌಂಡ್ ಕೆಲಸ ಮಾಡ್ಕೊಂಡ್ ಬಂದಿದೀವಿ ನೋಡಿ. ಎಲ್ಲಾ ಕಾರ್ಯಕರ್ತರದ್ದು ಮತ್ತೆ ಯಾರ ಚಿಕ್ಕ ಪುಟ್ಟ ಲೀಡರ್ಗಳಿಂದ ದೊಡ್ಡ ಲೀಡರ್ ವರೆಗೂ ಜವಾಬ್ದಾರಿ ಇರುತ್ತೆ. ಯಾರಾದ್ರೂ ಡಬಲ್ ಎಂಟ್ರಿ ಆಗಿದ್ರೆ, ಡಬಲ್ ವೋಟ್ ಆಗಿದ್ರೆ ಅಥವಾ ಶಿಫ್ಟ್ ಆಗಿದ್ರೆ ಇದನ್ನೆಲ್ಲಾನು ಸಹ ಸರಿ ಮಾಡಿಸ್ತಕ್ಕಂಥದ್ದು. ಅದಕ್ಕೆ ನಾವು BLO ಅಂತೀವಿ. ಈಗ ಅಕಸ್ಮಾತ್ ಯಾರೋ ಒಂದು 4-5 ಜನ ಉಳ್ಕೊಂಡ್ಬಿಟ್ಟಿರ್ತಾರೆ, ಅದನ್ನೇ ಎಕ್ಸಾಂಪಲ್ ಇಟ್ಕೊಂಡು ವೋಟ್ ಚೋರಿ ಅಂತ ಹೇಳಿದ್ರೆ ಏನ್ ಅರ್ಥ ಇದು? ಅದಕ್ಕೋಸ್ಕರ ಸ್ವಲ್ಪ ನೈಜತೆ, ಅದಕ್ಕೆ ಗ್ರೌಂಡ್ಗೆ ಹೋಗಿ ಕೆಲಸ ಮಾಡಿ. ಅದಾದ್ಮೇಲೆ ನೀವು ಬಂದು ಮಾತಾಡಿ. ನೀವು ಆಕ್ಚುಲಿ ಇದೆಲ್ಲ ಪ್ರೊಸೆಸಸ್ನ ಮಾಡ್ಕೊಂಡ್ ಬಂದಿರೋದು ಕಾಂಗ್ರೆಸ್ ಅವರು. ಅದಾದ್ಮೇಲೆ ಇವತ್ತು ಸರಿ ಮಾಡಬೇಕು, SIR ತರ್ತೀವಿ ಅಂತ ಹೇಳಿದ್ರೆ ನೀವು ಹೇಳ್ತೀರಾ ಬೇಡ ಅಂತೇಳಿ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನೈಜಕತೆ ಬನ್ನಿ. ನೋಡಿ, ಒಂದೇ ಹೇಳ್ತೀನಿ ಕೇಳಿ. ಇಲ್ಲಿ ಕಾಮಲ ಕಣ್ಣನ್ಗೆ ಲೋಕಪಾಲ ಹತ್ರ ಮಾತಾಡಬೇಡಿ. ನೀವು ವೋಟ್ ಚೋರಿ ಮಾಡಿರೋದು ನಾವು ಮಾಡಿಲ್ಲ, ನಾವು ಮಾಡತಕ್ಕಂತ ಅವಶ್ಯಕತೆನೂ ಇಲ್ಲ. ಗೌಡ್ರೆ ಆಯ್ತು. ಇವಾಗ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಮತದಾನ ಪ್ರಕ್ರಿಯೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಅನುಮಾನ ಬಂದಿದ್ರೆ ವಾಟ್ಸ್ ರಾಂಗ್ ಹೇಳಿ ಸ್ವಾತಿ. ಅಫಿಡವಿಟ್ ಕೊಡ್ಲಿ, ಅಫಿಡವಿಟ್ ಕೊಟ್ರೆ ಆಮೇಲೆ ಅರ್ಥ ಆಗುತ್ತೆ. ವಿಚಾರ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಅವ್ರು ಮೆನ್ಷನ್ ಮಾಡ್ತಿದ್ರು, ವೋಟ್ ಚೋರಿ ಅಂತ ಹೇಳಿದ್ರಿ, ಆಮೇಲೆ ವಿದೇಶಕ್ಕೆ ಹೋಗ್ಬಿಟ್ರಿ ಅಂತ. ನಾವು ವೋಟ್ ಚೋರಿ ಅಂತ ಯಾವುದೋ ಒಂದು ಇಡೀ ದೇಶದಲ್ಲಿ ವೋಟ್ ಚೋರಿ ಆಗೋಗಿದೆ, ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಚೋರಿ ಆಗೋಗಿದೆ, ಇಲ್ಲಿ ವೋಟ್ ಚೋರಿ ಆಗೋಯ್ತು, ಅಲ್ಲಿ ವೋಟ್ ಚೋರಿ ಆಗೋಯ್ತು, ಚುನಾವಣೆಗಳೇ ಮಾರ್ಪಾಡಾಗ್ಬಿಡ್ತು ಅನ್ನುವಂತಹ ಯಾವುದೇ ಒಂದು ವಿಚಾರವನ್ನ ಹರಿಯಾಣದ ಬಗ್ಗೆ ನಾವು ಬಹಳ ಸ್ಪಷ್ಟವಾಗಿ ದುರ್ಬಳಕೆ ಆಗಿದೆ ಅಂತ ನಾವು ಹೇಳದ ಮೇಲೂ ಕೂಡ ನಾವು ವಿ ಆರ್ ನಾಟ್ ಆಕ್ಚುಲಿ ನಾವು ಇಡೀ ಪ್ರಕ್ರಿಯೆಯಲ್ಲೇ ಲೋಪ ಇದೆ ಅಂತ ಹೇಳ್ತಾರೆ ಕೆಲ ಕ್ಷೇತ್ರಗಳಲ್ಲಿ. ಕಂಪ್ಲೀಟ್ ಮಾಡ್ಬಿಡ್ಲಿ. ಏನ್ ಗೊತ್ತಾ, ಒಂದು ಡಬ್ಬದಲ್ಲಿ ಚಕ್ಲಿ ಇದ್ರೆ ನೀವು 2, 3, 4 ಚಕ್ಲಿ ಖಾಲಿ ಮಾಡ್ಬಿಟ್ರೆ ಅದು ಗೊತ್ತಾಗ್ಬಿಡುತ್ತೆ. ಒಂದು 10-20 ಚಕ್ಲಿ ಇತ್ತು, ಅದ್ರಲ್ಲಿ ಒಂದು 10 ಚಕ್ಲಿ ಖಾಲಿ ಆಯ್ತು ಅಂತ. ಆದ್ರೆ ಈ ಚಕ್ಲಿ ಮಧ್ಯ ಮಾತ್ರ ಮುರ್ಕೊಂಡು ಹೋದ್ರೆ ಚಕ್ರಗಳಷ್ಟೇ ಇರುತ್ತೆ, ಚಕ್ಲಿ ಅಷ್ಟೇ ಇರುತ್ತೆ. ವೋಟ್ ಚೋರಿ ಬಗ್ಗೆ ಗೊತ್ತಿದ್ರೆ ಒಂದು ಆರೋಪ ಏನಂದ್ರೆ ನಿಮ್ಮ ಮೇಲೆ ಇರೋ ಕಾಂಗ್ರೆಸ್ ಮೇಲೆ ಇರುವಂತ ಆರೋಪ ಏನಂತಂದ್ರೆ ವೋಟ್ ಚೋರಿ ಆಗಿದೆ ಅಂತ ಕನ್ಫರ್ಮೇಶನ್ ಇದ್ದಾಗ ಎಲೆಕ್ಷನ್ ಟೈಮಲ್ಲಿ ಯಾಕೆ ಅದನ್ನ ಪ್ರಸ್ತಾಪ ಮಾಡಿದ್ರಿ? ಮೊದಲು ಕೂಡ ಪ್ರಸ್ತಾಪ ಮಾಡಬಹುದಿತ್ತು. ಆಮೇಲೆ ಯಾವ್ದೋ ಮಾಡೆಲ್ ಫೋಟೋ ಯೂಸ್ ಮಾಡ್ತೀರಿ, ಅವ್ರಿಗೆ ನಮಗೆ ಸಂಬಂಧನೇ ಇಲ್ಲ. ಆ ಎಮ್ಮನ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇದೇ ಯಾಕೆ ಅಂತ ಅಲ್ಲ, ನಿಮಗೆ ಕನ್ಫರ್ಮೇಶನ್ ಇದ್ರೆ ಮೊದಲು ಅದನ್ನ ಪ್ರಸ್ತಾಪ ಮಾಡಬಹುದು. ಉದ್ದೇಶ ಏನು ಅಂತ ಅಲ್ಲ, ಉದ್ದೇಶ ಏನು ಅಂತ ಪ್ರಶ್ನೆ ಮಾಡ್ತಿಲ್ಲ. ಆರೋಪ ಇದೆ ಅಲ್ಲ ನಿಮ್ಮ ಮೇಲೆ ಆರೋಪ ಇದೆ. ಚುನಾವಣೆ ಟೈಮಲ್ಲಿ ಯಾಕೆ ಇದನ್ನ ಪ್ರಸ್ತಾಪ ಮಾಡಬೇಡ.